ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ಸ್ಟೆಂಟಾಗಿ ಹೇಗೆ ಸಾಫ್ಟಾಗಿರೋವಂತಹ ಇಡ್ಲಿನ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಗ ಉದ್ದಿನಬೇಳೆ ನೆನೆಸೋಕ್ಕೆ ಕೆಲವು ಸಲ ಮರ್ತೋಗಿರುತ್ತೆ ಇಡ್ಲಿ ಮಾಡೋದಕ್ಕೆ. ಅಂಥ ಟೈಮಲ್ಲಿ ಇಡ್ಲಿ ಬೇಕು ಅನ್ನೋರಿಗೆ ಸಾಫ್ಟಾಗಿರೋವಂತಹ ಇಡ್ಲಿನ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಅಳತೆ ಪ್ರಕಾರ ನಾನು ಐಟಮ್ಸ್ನ ತೊಗೊಳ್ತಾ ಇದ್ದೀನಿ. 1 ಬಟ್ಲಷ್ಟು ರವೆನ ತೊಗೊಳ್ತಾ ಇದ್ದೀನಿ. ಸೂಜಿ ರವೆ ತೊಗೊಳ್ತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ಮಾಡ್ತಾರಲ್ಲ ಆ ರವೆನ ತೊಗೊಂಡಿದ್ದೀನಿ. ಪ್ಯಾನ್ನ ಬಿಸಿ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದು ಜಾಸ್ತಿ ಹುರಿಬೇಕಂತ ಇಲ್ಲ, ಜಸ್ಟ್ ಉಗುರು ಬೆಚ್ಚಗೆ ಹುರ್ಕೊಳ್ಬೇಕು. ಇದು ಮುಟ್ಟಿದ್ರೆ ಸ್ವಲ್ಪ ಬಿಸಿ ಅನಿಸ್ಬೇಕು, ಅಷ್ಟೇ ಹುರ್ಕೊಂಡ್ರೆ ಸಾಕು. ತುಂಬ ಹುರ್ಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಹುರಿಬೇಕಾದ್ರೆ ನೋಡಿಕೊಂಡು ಹುರ್ಕೊಳ್ಬೇಕು. ರವೆ ಹುರಿದಾದ್ಮೇಲೆ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ತಣ್ಣಗಾಗಬೇಕು. ಈಗ ಕಂಪ್ಲೀಟ್ ತಣ್ಣಗಾದಮೇಲೆ ನಾವು ಒಂದೊಂದೇ ಐಟಮ್ಸ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರವೆ ತೊಗೊಂಡಿದ್ದ ಬೌಲಲ್ಲೇ 1 ಬೌಲ್ ಅಳತೆಯಲ್ಲಿ ಮೊಸರನ್ನ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಮೊಸರಾದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಅದೇ ಬೌಲ್ ಅಳತೆಯಲ್ಲಿ ನೀರನ್ನ ಕೂಡ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಅರ್ಧದಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಹಿಡಿಸತ್ತೆ ಅನ್ನೋದಾದರೆ ಮಾತ್ರ ನೀರನ್ನ ಹಾಕ್ಕೊಳ್ಬೇಕು. ಇಲ್ಲಿ ಅರ್ಧ ಬೌಲ್ನಷ್ಟು ನೀರಷ್ಟೇ ಹಾಕಿ ಕೈ ಬಿಡ್ದಂಗೆ ಈ ರೀತಿ ಕೈ ಆಡ್ತಾ ಇದ್ದೀನಿ. ಬೀಟ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿಯಾಗುತ್ತೆ. ಹಾಗೆ ಕಲಸಿಟ್ಬಿಟ್ರೆ ಗಟ್ಟಿಯಾಗುತ್ತೆ ಇಡ್ಲಿ. ಹಾಗಾಗಿ ಈ ರೀತಿ ಕೈ ಆಡೋದು ತುಂಬಾ ಇಂಪಾರ್ಟೆಂಟು. ಒಂದು 5 ನಿಮಿಷ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಎಣ್ಣೆ ಹಾಕಿಬಿಟ್ಟು ಕೂಡ ಮತ್ತೆ ಈ ಥರ ಕೈ ಆಡ್ಕೊಳ್ಬೇಕು. 1 ಅಥವಾ 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಬೋದು ಇಲ್ಲಿ. ಚೆನ್ನಾಗಿ ಕೈ ಆಡಿಬಿಟ್ಟು ಮುಚ್ಚಿಬಿಟ್ಟು ಟೈಮ್ ಇತ್ತು ಅನ್ನೋದಾದರೆ 1 ಅವರ್ ಕೂಡ ನೆನೆಸಿ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೆನೆಸಿದ್ರು ಕೂಡ ಸಾಕು. ಈಗ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೀನಿ ನಾನು. ಈಗ ಅರ್ಧ ಗಂಟೆ ಆಗಿದೆ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಇದರಲ್ಲಿ ತುಂಬ ಇಂಪಾರ್ಟೆಂಟು. ಇನ್ಸ್ಟೆಂಟಾಗಿ ಮಾಡೋದ್ರಿಂದ, ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಇಡ್ಲಿನ ನಾವು ರೆಡಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬಳಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡುವಾಗ ನಾವು ಸೋಡಾ ಬಳಸಲೇಬೇಕಾಗತ್ತೆ. ಈಗ ಸೋಡಾ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದಕ್ಕೂ ಮುಂಚೆ ಇಡ್ಲಿ ಪ್ಲೇಟಿಗೆಲ್ಲ ನಾನು ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕಿ ಸವರ್ಬೋದು. ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಾಯಿ ಚಟ್ನಿ ಜೊತೆ ಅಥವಾ ಕೆಂಪು ಚಟ್ನಿ ಜೊತೆ, ಸಾಂಬಾರ್ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈವನ್ ನೀವು ಸಾಗು ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇಡ್ಲಿ ಪ್ಲೇಟಿಗೆಲ್ಲ ಇಡ್ಲಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಸ್ಟ್ಯಾಂಡ್ಗೆ ಜೋಡಿಸ್ಕೊಳ್ಬೇಕು. ಕುಕ್ಕರ್ನಲ್ಲಿ ಇಡ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ಪಾತ್ರೆ ಆಗಿರೋದ್ರಿಂದ ಕಪ್ಪಾಗಬಾರ್ದು ಅಂತ ಹೇಳಿ ನಿಂಬೆ ಹಣ್ಣಿನ ಹೋಳಿಗೆನ ಹಾಕ್ಕೊಂಡು ಈಗ ಏನು ಇಡ್ಲಿ ಸ್ಟ್ಯಾಂಡ್ ಇತ್ತಲ್ಲ ಅದನ್ನು ಇಟ್ಬಿಟ್ಟು ಈಗ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಹೈ ಫ್ಲೇಮಲ್ಲೇ ಇದನ್ನು 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಹೊಗೆ ಹೋಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನಿಲ್ಲೊಂದು ಕಪ್ಪನ್ನು ಮುಚ್ಚಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಿಟ್ಟು ಜಾಸ್ತಿ ಉಕ್ಕಿಬಿಟ್ಟು ಬೇರೆ ಪ್ಲೇಟ್ಗಳಿಗೆ ಅಂಟ್ಕೊಳ್ಳಲ್ಲ ಅನ್ನೋ ರೀಸನಿಂದ ಈ ರೀತಿ ಮಾಡ್ತಾ ಇರೋದು. ಈಗ ಇಡ್ಲಿ ಬೆಂದಿದೆ. ಸ್ಟವ್ ಆಫ್ ಮಾಡಿ ನಾನು ವಿಷಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಪ್ರೆಷರ್ ಇಳಿಯೋ ತನಕ ವೆಯ್ಟ್ ಮಾಡಬೇಕು. ಒಂದು 5 ನಿಮಿಷದಲ್ಲಿ ಪ್ರೆಷರ್ ಇಳಿಯುತ್ತೆ. ಈಗ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿರೋವಂತಹ ಇನ್ಸ್ಟೆಂಟಾಗಿ ಮಾಡಿರೋವಂತಹ ಸಾಫ್ಟಾಗಿರೋವಂತಹ ಸೂಜಿ ರವೆ ಇಡ್ಲಿ ರೆಡಿಯಾಗಿದೆ. ಸ್ಪೂನ್ನ ಸಹಾಯದಿಂದ ಎಲ್ಲ ಇಡ್ಲಿನೂ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಇದನ್ನು ರಸಮ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಚಟ್ನಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.